ಈ ದಿನ ಚಾಮರಾಜನಗರದಲ್ಲಿ ಬಸವಣ್ಣ ಮತ್ತೆ ಕೆಲವರು ಡಾಕ್ಟರ್ ರೇಣುಕಾದೇವಿ ಅವ್ರಿಗೆ ಪ್ರಮೋಷನ್ ಆಗಿರೋದನ್ನ ಸಹಿಸಿಕೊಳ್ಳದೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ, ಡಾಕ್ಟರ್ ರೇಣುಕಾದೇವಿ ಅವರು ಹಿಂದೆ ಕೆಲಸ ಮಾಡ್ತಿದ್ದ ಜಾಗದಲ್ಲಿ, ಅಂದ್ರೆ ಸಂತಮಳ್ಳಿ PSL ಕೆಲಸ ಮಾಡ್ತಿದ್ರು, ಆಡಳಿತಾಧಿಕಾರಿ ಕೆಲಸ ಮಾಡ್ತಿರ್ಬೇಕಾದ್ರೆ ಇವರು ಏನೋ ಕೆಲವ್ರ ಹತ್ರ ಹಣ ಇಸ್ಕೊಂಡು ಆಪರೇಷನ್ ಮಾಡ್ತಾರೆ ಅಂತ ಹೇಳಿ ಅವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿದ್ರು ಅಂತ ಹೇಳಿ ಅವರು ಮಾಹಿತಿನ ಕೊಟ್ಟಿದ್ದಾರೆ. ಸಸ್ಪೆಂಡ್ ಮಾಡಿದ್ದು ಕಾರಣಕ್ಕೆ ಅವ್ರಿಗೆ RCH ಆಗ್ಬಾರ್ದು, RCH ಆಗಿ ಪ್ರಮೋಷನ್ ಆಗ್ಬಾರ್ದು ಅಂತ ಹೇಳೋ ಅಂತ ಸ್ಟೇಟ್ಮೆಂಟ್ ನ ಬಸವಣ್ಣವರು ನೀಡಿದ್ದಾರೆ. ಬಸವಣ್ಣವ್ರಿಗೆ ಮಾಹಿತಿ ಇಲ್ಲ ಅನ್ಸುತ್ತೆ. ಅವ್ರಿಗೆ ಒಂದು ವ್ಯಕ್ತಿ ಒಂದು ಅಧಿಕಾರಕ್ಕೆ ಬರ್ಬೇಕಂದ್ರೆ, ಒಂದು ಪ್ರಮೋಷನ್ ಆಗ್ಬೇಕಂದ್ರೆ ಅವರ ವ್ಯಕ್ತಿತ್ವ ಮತ್ತೆ ಅವರ ವಿದ್ಯೆ ಎರಡನ್ನೂ ಪರಿಗಣಿಸಿ ಕೊಡೋಂಥದ್ದು. ಸುಮ್ನೆ ಕೊಡಲ್ಲ. ಈಗ ಬಸವಣ್ಣವ್ರು RCH ಆಗಕ್ಕಾಗತ್ತಾ? ಬಸವಣ್ಣವ್ರು ಆಡಳಿತ ಅಧಿಕಾರಿ ಆಗತ್ತಾ? ಆಡಳಿತ ಅಧಿಕಾರಿ ಆಗಿದ್ದಾಗ ಸಸ್ಪೆಂಡ್ ಆಗಿದ್ದು ಪ್ರೂವ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡಿಲ್ಲ ಅವ್ರು. ಆ ಕಾರಣಕ್ಕೆ ಅವ್ರು ಸಸ್ಪೆಂಡ್ ಆಗಿದ್ದಾಗ ಸಸ್ಪೆಂಡ್ ಮಾಡಿದ್ದು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಉದ್ದೇಶದಿಂದ ಅವ್ರಿಗೆ ಇಲಾಖೆ ಏನು ತನಿಖೆ ಮಾಡ್ತು ಅದರಲ್ಲಿ ಅವರು ತಪ್ಪಿತಸ್ಥರಲ್ಲ ಅಂತ ಪ್ರೂವ್ ಆಗಿದೆ. ಪ್ರೂವ್ ಆಗಿ ಬೇರೆ ಕಡೆ ಕೆಲಸ ಮಾಡ್ತಾ ಈಗ ಚಾಮರಾಜನಗರ ಜಿಲ್ಲೆಗೆ, ಅದು ಹಿಂದುಳಿದಿರುವಂತ ಜಿಲ್ಲೆಗೆ ಅವ್ರನ್ನ ಪ್ರಮೋಷನ್ ಮಾಡಿ RCH ಆಗಿ ಪ್ರಮೋಟ್ ಮಾಡಿದ್ದಾರೆ. ಅಲ್ಲಿ ಹುದ್ದೆಲಿ ಮುಂದುವರೆಂತ ಕೆಲಸನ ಮಾಡ್ಲಿಕ್ಕೆ ಇವರಂತವರೆಲ್ಲ ಬಂದು ತಡೆಗಟ್ಟಂತ ಕೆಲಸ ಮಾಡ್ತಿದ್ದಾರೆ. ಇದನ್ನ ನಮ್ಮ ಸಮಾಜ, ಅಂದ್ರೆ ಪರಿಶಿಷ್ಟ ಜಾತಿ ಸಮಾಜ ಯಾವತ್ತಿಗೂ ಸಹಿಸ್ಕೊಳ್ಳಲ್ಲ. ಯಾಕಂದ್ರೆ ನಮ್ಮ ಸಮಾಜದ ಒಬ್ಬ ಹೆಣ್ಮಗಳು ಉನ್ನತ ಹುದ್ದೆಯಲ್ಲಿ ಮುಂದುವರಿಬೇಕನ್ನೋದು ನಮ್ಮೆಲ್ಲರ ಆಸೆ. ಯಾಕಂದ್ರೆ ನಮ್ಮ ಹೆಣ್ಮಕ್ಳು ಓದೋದೇ ಕಷ್ಟ, ಒಂದಷ್ಟು ಜನ ವಿದ್ಯಾವಂತರಾಗದೇ ಕಷ್ಟ, ಒಂದಷ್ಟು ಜನ ಉದ್ಯೋಗ ತಗೊಳ್ಳೋದೇ ಕಷ್ಟ. ಅಂತ್ಯದಲ್ಲಿ ಒಬ್ರು ಉದ್ಯೋಗದಲ್ಲಿ ಉನ್ನತ ಹುದ್ದೆನ ಅಲಂಕರಿಸಿದ್ದಾರೆ ಅಂದ್ರೆ ಅದು ನಮ್ಮ ಪರಿಶಿಷ್ಟ ಜಾತಿಗೆ ದೊಡ್ಡ ಹೆಮ್ಮೆ ತರ ಅಂತ ಕೆಲಸ ಆಗಿದೆ. ಇಂಥವ್ರ ಮೇಲೆ ಅಲಿಗೇಷನ್ ಮಾಡಿ ನಮ್ಮ ಸಮಾಜನ ದಿಕ್ತಪ್ಸಂತ ಕೆಲಸ ಮಾಡಿದ್ರೆ ಖಂಡಿತವಾಗಿ ನಮ್ಮ ಸಮಾಜ ಸಹಿಸ್ಕೊಳ್ಳಲ್ಲ. ಹಂಗಾಗಿ ಬಸವಣ್ಣವ್ರಿಗೆ ಈ ಮೂಲಕ ಎಚ್ಚರಿಕೆ ಕೊಡೋದೇನಂತಂದ್ರೆ, ಏನು ಇಂಥ ಹುದ್ದೆಯಲ್ಲಿ ಮುಂದುವರೆಕೆ ತೊಂದರೆ ಕೊಡ್ತಾರೆ, ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅವರು ಕೂತ್ಕೊಂಡು ನೆಮ್ಮದಿ ಕೆಲಸ ಮಾಡಕ್ಕೆ ಅವಕಾಶ ಮಾಡ್ಕೊಡೋಂತ ಪರಿಸ್ಥಿತಿ ನಿರ್ಮಾಣ ಮಾಡ್ತಿಲ್ಲ. ಹಂಗಾಗಿ ಇನ್ ಮುಂದೆ ಆ ತರದ್ದೆಲ್ಲ ಮಾಡಬೇಡಿ ಅಂತ ಈ ಮೂಲಕ ಸಮಾಜದ ಪರವಾಗಿ ನಾನು ಅವ್ರಿಗೆ ಎಚ್ಚರಿಕೆ ಕೊಡುವಂತ ಕೆಲಸ ಮಾಡ್ತೀನಿ. ನಮಸ್ಕಾರ. ಈ ದಿನ ರೈತ ಸಂಘದ ಹೊನ್ನೂರು ಬಸವಣ್ಣ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಕರೆದಿದ್ರು. ಏನ್ ವಿಷಯಪ್ಪ ಅಂದ್ರೆ, ಸಂತೇಮರಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಡಳಿತಾಧಿಕಾರಿಯಾಗಿದ್ದಂತ CN ರೇಣುಕಾದೇವಿ ಅವ್ರಿಗೆ RCHO ಆಗಿ ಮುಂಬಡ್ತಿ ಸಿಕ್ಕಿದೆ. ಅದನ್ನ ವಿರೋಧಿಸಿ ನಮ್ಮ ರೈತ ಸಂಘದ ಮುಖಂಡರಾದಂತ ಹೊನ್ನೂರು ಬಸವಣ್ಣ ಅವರು ಪ್ರೆಸ್ ಮೀಟ್ ಮಾಡಿ ಅವ್ರ ಸ್ಟೇಟ್ಮೆಂಟ್ ಏನ್ ಹೇಳಿದಾರಪ್ಪ ಅಂದ್ರೆ, ರೇಣುಕಾದೇವಿ ಅವರು ಸಂತೇಮರಳ್ಳಿ ಆರೋಗ್ಯ ಕೇಂದ್ರದಲ್ಲಿದ್ದಾಗ ಒಂದು ಲಂಚದ ಆರೋಪದ ಮೇಲೆ ಅವ್ರನ್ನ ಅಮಾನತು ಮಾಡಿತ್ತು. ಹಂಗಾಗಿ ಅವ್ರನ್ನ ನೀವು RCHO ಆಗಿ ನೇಮಕ ಮಾಡಂಗಿಲ್ಲ ಅಂತೇಳಿ ಸರ್ಕಾರದ ಆದೇಶವನ್ನ ವಿರೋಧಿಸಿ ಅವರೊಂದು ಪ್ರೆಸ್ ಮೀಟ್ ಅನ್ನು ಮಾಡಿದ್ದಾರೆ. ನಾನು ಹೊನ್ನೂರು ಬಸವಣ್ಣ ಅವ್ರನಲ್ಲಿ ಕೇಳ್ತಿರೋದೇನು ಅಂದ್ರೆ, ಅವ್ರಿಗೆ ಆರೋಪ ಬಂದಿತ್ತು ನಿಜ, ಆದ್ರೆ ಅದನ್ನ ಕೋರ್ಟ್ ಅಲ್ಲಿ ಸ್ವಾಯ್ಸ್ ಮಾಡಿದ್ದಾರೆ. ಹಾಗಾಗಿ ನೀವು ಆ ಹುದ್ದೆನ ಅಲಂಕರಿಸಿದಂತ ಹೆಣ್ಮಗಳಾದಂತ ರೇಣುಕಾದೇವಿ ಅವ್ರಿಗೆ ಒಂದು ಮಾನಸಿಕ ಹಿಂಸೆಯನ್ನ ಕೊಡಕ್ಕೆ ಹೊರಟಿದ್ದೀರಿ. ಅದ್ರ ಉದ್ದೇಶ ಏನು? ಯಾಕೆ ಆ ಹೆಣ್ಮಗಳು ನಿಮ್ಗೆ ಆ ಹುದ್ದೆಯಲ್ಲಿ ಕೂತ್ಕೊಳ್ಳೋದು ಏನಾದ್ರು ನಿಮ್ಗೇನಾದ್ರು ಮಾನಸಿಕ ಕಿರಿಕಿರಿ ಉಂಟಾಯ್ತಿದೆಯಾ ಏನೋ ನನಗೆ ಅರ್ಥ ಆಗ್ತಿಲ್ಲ. ಹಂಗಾಗಿ ನೀವು ಆ ಹುದ್ದೆಯಲ್ಲಿರ್ತಕ್ಕಂಥ ಹೆಣ್ಮಗಳಿಗೆ ತೊಂದರೆ ಕೊಡೋದು ತರವಲ್ಲ. ಒಂದ್ ವೇಳೆ ನೀವು ಸುಮ್ಮನೆ ಅಬ್ಸರ್ವ್ ಮಾಡಿ, ಸಂತೇಮರಳ್ಳಿ ಹಾಸ್ಪಿಟ್ಲು ಈ ಮಟ್ಟದ ಅಭಿವೃದ್ಧಿ ಆಗ್ಬೇಕಾದ್ರೆ ಅವರು ಆಡಳಿತಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಹೆಚ್ಚು ಬಡವ್ರಿಗೆ ಉಚಿತವಾಗಿ ಏನು ಟ್ರೀಟ್ಮೆಂಟ್, ಎಂತ ಹೈ ಕ್ಲಾಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ, ಅವರು ಹೆರಿಗೆ ಮಾಡಿಸಿದಾರಲ್ಲ ಅದನ್ನ ನೋಡಿದ್ರೆ ಅಥವಾ ಅದ್ರ ಬಗ್ಗೆ ನೀವು ಬೇರೆ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಮತ್ತೆ ಹಾಸ್ಪಿಟ್ಲು ಈ ತರ ಒಂದು ಹೋಬಳಿ ಕೇಂದ್ರದಲ್ಲಿರೋ ಹಾಸ್ಪಿಟ್ಲು ಈ ಮಟ್ಟಕ್ಕೆ ಒಂದು ಅಭಿವೃದ್ಧಿ ಆಗಕ್ಕೆ ಅವರ ಶ್ರಮ ಅಷ್ಟಿಷ್ಟಿಲ್ಲ. ಅಂತ ಹೆಣ್ಮಗಳಿಗೆ ಒಂದು ಹುದ್ದೆ ಸಿಕ್ಕಿರೋದು, ನಿಮ್ಗೆ ಒಬ್ಬ ದಲಿತ ಹೆಣ್ಮಗಳಿಗೆ ಈ ತರದೊಂದು ಹುದ್ದೆ ಸಿಕ್ಬಿಡ್ತಲ್ಲ ಅಂತ ಏನಾದ್ರು ನಿಮ್ ಒಳಗಡೆ ಹೊಟ್ಟೆ ಕಿಚ್ಚಿದೆ ಏನೋ ನನಗೆ ಅರ್ಥ ಆಗ್ತಿಲ್ಲ. ನೀವು ನೇರವಾಗಿ ನಿಮ್ಗೆ ಒಂದು ಪ್ರಶ್ನೆನ ಮಾಡ್ತೀನಿ. ನೀವು ಒಂದ್ ವೇಳೆ ಸರ್ಕಾರಕ್ಕೆ ಇದೇ ತರ ಒತ್ತಡ ತಂದು
ನೀವೇನಾದ್ರೂ ಆ ಹುದ್ದೆನೇ ಅವ್ರನ್ನ ಸೀಟ್ನ ವಿರೋಧಿಸೋದು ಅಥವಾ ಅವ್ರಿಗೆ ಮಾನಸಿಕ ಹಿಂಸೆ ಕೊಡೋದು ಅದನ್ನೆಲ್ಲ ಮಾಡಿದ್ರೆ ನಿಮ್ ವಿರುದ್ಧ ನಾವು ಉಗ್ರ ಪ್ರತಿಭಟನೆ ಮಾಡ್ತೀವಿ. ಒಂದು ಮೊದ್ಲು ಅವರು ಮುಂಬಡ್ತಿ ಪಡೆದು ಬಂದಿದ್ದಾರೆ, ಅವ್ರಿಗೆ ಆಡಳಿತ ಮಾಡಕ್ಕೆ ಒಂದು ಅವಕಾಶ ಕೊಡಿ. ಅವಕಾಶ ಕೊಡ ಸರ್ಕಾರನೇ ಕೊಟ್ಟಿದೆ ಕಣ್ರಿ. ನೀವು ಹೊನ್ನೂರು ಬಸವಣ್ಣವರು ನೀವೇನ್ ಪ್ರಶ್ನೆ ಮಾಡೋದು? ನೀವು ಸರ್ಕಾರಕ್ಕೆ ಯಾಕೆ ಒತ್ತಡ ಆಗ್ತಾ ಇದ್ದೀರಿ? ಹಂಗಾದ್ರೆ ಅವ್ರು ಕೂತ್ಕೊಳ್ಳೋದೇ ಬೇಡವಾ? ಅಥವಾ ನೀವು ಹೆಣ್ಮಕ್ಳು ಓದ್ಲೇಬಾರ್ದು, ಹೆಣ್ಮಕ್ಳು ಶಿಕ್ಷಣ ಕಲಿಬಾರ್ದು ಅಂತಿದ್ರಲ್ಲ, ಅದ್ರ ಪೋಷಕರ ನೀವು? ಇದೇನ್ ನ್ಯಾಯ ಇದು? ಹಂಗಾಗಿ ಆ ಹೆಣ್ಮಗಳಿಗೆ ನೀವು ತೊಂದರೆ ಕೊಡೋದು ತರವಲ್ಲ. ಒಂದ್ ವೇಳೆ ತೊಂದರೆ ಕೊಟ್ರೆ ನಿಮ್ಮ ವಿರುದ್ಧ ಯಾರಾದ್ರೂ ಆಗ್ಲಿ ಅಥವಾ ಎಂತ ನಾಯಕರಾಗ್ಲಿ ಆ ಹೆಣ್ಮಗಳಿಗೆ ತೊಂದರೆ ಕೊಟ್ರೆ ನಾವು ನಮ್ದು ಮುಂದೆ ನಮ್ಗೂ ಒಂದು ದಾರಿ ಇದ್ದೇ ಇದೆ. ಹಂಗಾಗಿ ನೀವು ಯಾವುದೇ ಕಾರಣಕ್ಕೂ ಹೆಣ್ಮಗಳಿಗೆ ತೊಂದರೆ ಕೊಡೋದು ತರವಲ್ಲ. ಆತರ ಏನಾದ್ರು ಆದ್ರೆ ನಾವೇ ನಿಮ್ ವಿರುದ್ಧ ಒಂದ್ ದೊಡ್ಡ ಪ್ರತಿಭಟನೆ ಮಾಡ್ತೀವಿ ಇಡೀ ಸಮುದಾಯದ ಪರವಾಗಿ. ಥ್ಯಾಂಕ್ ಯು. ಇದನ್ನ ಏನು ರೇಣುಕಾದೇವಿ ಕುದರ್ ಅವರು ಈ ದಿನ RCHO ಆಗಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ಆಗಮಿಸಿದ್ದಾರೆ. ಅವ್ರ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ. ಈ ಹೊನ್ನೂರು ಬಸವಣ್ಣ ಮತ್ತು ಸಂಗಡಿಗರು ಅವರ ವಿರುದ್ಧ ಒಂದು ಕೇಸ್ ಇದೆ. ಅವರು ಲಂಚ ಮುಕ್ತರಾಗಿಲ್ಲ, ಹಾಗಾಗಿ ಅವ್ರಿಗೆ RCHO ಕೊಡಕ್ ಬರಲ್ಲ ಅಂತಿದ್ದಾರೆ. ರೀ ಬಸವಣ್ಣವ್ರ, ನಿಮ್ಗ ಒಂದು ಸಾಮಾನ್ಯ ಪರಿಜ್ಞಾನ ಇರ್ಲಿ. ಯಾವುದೇ ಲೋಪದೋಷ ಇರ್ತಕ್ಕಂಥ ವ್ಯಕ್ತಿಗೆ ಸರ್ಕಾರದ ಮಟ್ಟದಲ್ಲಿ ಪ್ರಮೋಷನ್ ಕೊಡಕ್ ಬರಲ್ಲ. ಅವರು ಲೋಪ ಮುಕ್ತರಾಗಿ ಕೋರ್ಟ್ ಅಲ್ಲಿ ಅವ್ರದ್ದು ಕೇಸು ಸ್ಕ್ವಾಸ್ ಆಗಿದೆ. ಹಾಗಾಗಿ ಸರ್ಕಾರ ಅವ್ರಿಗೆ ಮುಂಬಡ್ತಿ ಕೊಟ್ಟು ಅವ್ರಿಗೆ ಅಧಿಕಾರ ಸ್ವೀಕರಿಸಿ ಅಂತ ಆದೇಶ ಮಾಡಿದೆ. ಅಂತ್ಯದಲ್ಲಿ ಅವರು ಅಧಿಕಾರದ ಕುರ್ಚಿ ಏರೋಕ್ಕೂ ಮುನ್ನವೇ ನೀವು ಅವ್ರ ವಿರುದ್ಧ ಷಡ್ಯಂತ್ರ ಇದ್ ಮಾಡ್ತಾ ಇದ್ದೀರಾ. ಅವರು ನಮ್ಮ ಸಮುದಾಯದ ಹೆಣ್ಮಗಳು, ಅವರು ಉನ್ನತವಾದ ಅಧಿಕಾರಿಯಾಗಿ ಬರ್ಬೇಕಾದ್ ನಮ್ಮೆಲ್ಲರಿಗೂ ಹೆಮ್ಮೆ, ಜೊತೆಲಿ ನಮ್ಮ ಚಾಮರಾಜನಗರದ ಹೆಮ್ಮೆ ಕೂಡ. ಅವರ ವಿರುದ್ಧ ನೀವೇನೇ ಷಡ್ಯಂತ್ರ ರೂಪಿಸಿದ್ರು ಕೂಡ ಅವರ ಜೊತೆಗೆ ನಮ್ಮ ಸಮುದಾಯ ಇದೆ, ಮತ್ತೆ ಬಾಬಾ ಸಾಹೇಬರ ಸಂವಿಧಾನ ಇದೆ. ಹಾಗಾಗಿ ನಿಮ್ಗೆ ಇದೊಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಅವ್ರಿಗೆ ಪದೇ ಪದೇ ನೀವು ಕಿರುಕುಳ ಕೊಡೋದಾದ್ರೆ ನಿಮ್ ವಿರುದ್ಧ ಒಂದು ಪ್ರತಿಭಟನೆಗೆ ನಾವು ಒಂದು ಕರೆ ಕೊಡೋದಂತೂ 100ಕ್ಕೆ 100 ಸತ್ಯ.